ತಾಯಿ ಇದ್ರ ಅಜ್ಜ ರೀ ಕಾಗಿ ಜಾಕ ಆ ಅಕ್ಕಿ ಶೋಕಿ ಆ ಅಕ್ಕಿಯಿಂದನ ಆ ಅಕ್ಕಿ ನಮ್ಮ ಮನೆ ಮೇಲೆ ನಮ್ಮ ಮಳೆ ತಂದು ಇಟ್ಟಿದ್ದ ಅವ್ನ ಆದರ್ಶ ಆ ಅಕ್ಕಿ ನೋಡಿದೆ ನಾನು ನೋಡೋದಕ್ಕೆ ಇದೆಷ್ಟು ಚಲೋ ಐತಲ್ಲ ಅಕ್ಕಿ ಅಂತೇಳಿ ಆ ಅಕ್ಕಿಯಿಂದ ನಾನು ಮತ್ತೆ ಹೊಳ್ಳಿ ಅಕ್ಕಿ ಶೋಕಿ ಮಾಡಕ ಸ್ಫೂರ್ತಿ ಆಗಿದ್ದ ಅಕ್ಕಿ ಅದು. ಆದ್ರೆ ನಡ್ರಕ್ಕೆ ಏನ್ರ ಒಂದು ಉಡಾನ್ ಮಾಡ್ಕೊಂಡಿದ್ರೆ ನಾವು ಸಾಯಂಕಾಲ 6 ಗಂಟೆ ಮೇಲೆ ಕುತ್ಕೊಂತಿತ್ರಿ ಅಕ್ಕಿದು. ಆ ವರ್ಷ ದೊಡ್ಡ ಹೆಸರು ಮಾಡ್ಕೊಡ್ತಿತ್ರಿ ಅಕ್ಕಿದು. ಅದ್ರ ನೆಕ್ಸ್ಟ್ ವರ್ಷನ 10 ತಾಸು 8 ನಿಮಿಷ 10 ತಾಸು 12 ನಿಮಿಷ ಆಡಿತ್ತು. ಅದು ನೆಕ್ಸ್ಟ್ ವರ್ಷ ಇದೆ. 15 ದಿವಸದಾಗ ಅಕ್ಕಿ ಕೈ ಬರ್ತದ್ರಿ ಅದು. 15 ದಿವಸ ಸಾಕಿದಕ್ಕೆ ಅಕ್ಕಿ ಕೈ ಬರಾಕ. ಸ್ಟಾರ್ಟಿಂಗ್ ಒಂದು ವಾರ ಕಂಟಿನ್ಯೂ ಉಡಾನ್ ಮಾಡ್ಕೊಂಡು ಅಲ್ಲಿಂದ ಒಂದು ಬಾಂದ್ ಮಾಡಿ ಅಕ್ಕಿ ಬಿಟ್ಬಿಟ್ರೆ ಆಲ್ರೆಡಿ 6 7 ಅವರ್ ಬಂದ ಬಿಡ್ತದ್ರಿ. ನಿಮ್ಮ ಪರಿಚಯ ಮಾಡ್ಕೊಳ್ಳೋಣ. ನಮ್ಮ ಹೆಸರು ಗುಡ್ಡಪ್ಪ ಅಂಥೇಳಿ. ನಮ್ಮೂರು ಹಾವೇರಿ, ಅಂಬೇಡ್ಕರ್ ನಗರ, ಅಂಬೇಡ್ಕರ್ ಸರ್ಕಲ್. ನಾವು ವೃತ್ತಿಯಲ್ಲಿ ನಾವು ಸ್ಪೋರ್ಟ್ಸ್ ಶಾಪ್ ಇದೆ ನಮ್ಮದು. ಹಂಗೆ ನಮ್ಮ ಹುಡುಗ ಇವನು ಪೌರ ಕಾರ್ಮಿಕ, ಇವನು ಪೌರ ಕಾರ್ಮಿಕ. ಅವ್ನು ನಮ್ಮ ಮಂಜು ಪೇಂಟರ್, ಅವನ ಮಳೆ ಈಗ ಡಿಗ್ರಿ ಓದ್ತಾ ಇದ್ದಾನೆ. ಇಷ್ಟು ನಮ್ಮ ಪರಿಚಯ ರೀ. ನಿಮ್ಗೆ ಈ ಅಕ್ಕಿ ಶೋಕಿ ಹೆಂಗೆ ಅಂಟ್ಕತ್ತಣ್ಣ? ನಿಮಗೆ ಅಕ್ಕಿ ಶೋಕಿ ನಮಗೆ ಹೆಂಗೆ ಅಂಟ್ಕಂತಂದ್ರೆ ನಮ್ಮ ಅಣ್ಣಾರ ಫಸ್ಟ್ ಮನೇಲಿ ಇಟ್ಟಿದ್ರಿ. ನಾವು ಚಿಕ್ಕಿದ್ದು ಸಣ್ಣ ವಯಸ್ಸಿನಾಗ. ಅದಾದ್ಮ್ಯಾಗ ನಮ್ಮವರು ಬೈದು ತೆಗ್ಸಿದ್ರೆ ಆಮೇಲೆ ಇಲ್ಲಿ ಬುಲೆಟ್ ಬಸಣ್ಣ ಅಂತೇಳಿ ಅದಾರ, ಅವ್ರ ಮನೇಲಿ ಅಕ್ಕಿ ಸಾಕಿದ್ರು ತುಂಬ. ಅವ್ರ ಮನೆಯಲ್ಲೇ ಹೋಗಿ ಅಕ್ಕಿ ನೋಡೋದು ಅದನ್ನೆಲ್ಲ ಮಾಡ್ತಿದ್ವಿ ನಾವು. ಅದಾದ್ಮ್ಯಾಗ ನಾವು ಕಬಡ್ಡಿ ಫೀಲ್ಡಿಗೆ ಬಿದ್ವಿ, ಕಬಡ್ಡಿ ಸ್ಪೋರ್ಟ್ಸಿಗೆ ಬಿದ್ವಿ ನಾವು. ಅವಾಗ ಸ್ಪೋರ್ಟ್ಸ್ ಬಿದ್ದ ಮೇಲೆ ಅಕ್ಕಿದು ಪೂರ್ತಿ ನಾವು ಕಾಂಟ್ಯಾಕ್ಟಾಗಿ ಕಳ್ಕೊಂಡಿದ್ವಿ ರೀ. ಪೂರ ಕಾಂಟ್ಯಾಕ್ಟಾಗಿ ಬಿಟ್ಟಿದ್ವಿ ನಾವು. ಹೊಳ್ಳಿ ಲಾಕ್ಡೌನ್ ಒಳಗೆ ನಮ್ಮ ಮಳೆ ಆದರ್ಶ ಅಂತೇಳಿ ಇವನು ಮನೆ ಮೇಲೆ ತಂದು ಅಕ್ಕಿ ಇಟ್ಟಿದ್ದ. ನಾವು ಮತ್ತು ಲಾಕ್ಡೌನಲ್ಲಿ ಮನೇಲಿ ಕುಂತಿದ್ವಲ್ಲ, ಇನ್ನೇನು ಮಾಡೋದು ಅಂಥೇಳಿ ಮತ್ತೆ ಮೇಲ್ಗಡೆ ಹತ್ತಿದಾಗ ಅಕ್ಕಿ ತಂದಿಟ್ಟಿದ್ದ. ಅವಾಗ ಹಂಗೆ ಅಕ್ಕಿ ಶೋಕಿ ಮತ್ತೆ ಅಂಟ್ಕಂತ ನಮಗೆ. ಅವಾಗಿಂದ ಮತ್ತೆ ಅಕ್ಕಿ ಬಿಡಕ್ಕೆ ಚಲೋ ಮಾಡಿದ್ವಿ. ಅದಕ್ಕಿಂತ ಮುಂಚೆ ನಮ್ಮ ತಮ್ಮ ಇವನು ಜಯ ಅಂಥೇಳಿ, ಇವನು ಈಶ್ವರ್ ಅಂತೇಳಿ, ಇವನು ಶಿವ ಅಂಥೇಳಿ, ಇವ್ರು ಆಲ್ರೆಡಿ ಇಲ್ಲೇ ಅಕ್ಕಿ ಶೋಕಿ ಮಾಡ್ತಾಯಿದ್ರು ಇವರು. ನಾವು ಇಲ್ಲೇ ಅಕ್ಕಿ ಶೋಕಿ ಇವ್ರು ಮಾಡ್ತಾಯಿದ್ರು, ನಾವು ಬರ್ತಾ ಇದ್ದಿದ್ದಿಲ್ಲ. ಲಾಕ್ಡೌನ್ ಯಾವಾಗ ಆಯ್ತಲ್ಲ ಅವಾಗ ನಾವು ಅಕ್ಕಿ ಶೋಕಿಗೆ ಬಂದ್ವಿ. ಅವಾಗ ಬಂದು ನಾವು ಇವ್ರ ಕೂಟ ಸೇರ್ಕೊಂಡು ನಾವು ಅಕ್ಕಿ ಬಿಡ್ತಾ ಇದೀವಿ ಇಲ್ಲೇ. ಆಮೇಲೆ ಅಕ್ಕಿ ಶೋಕಿ ನಿಮಗೆ ಫೇವ್ರೇಟ್ ಆದ ಅಕ್ಕಿಗಳಂದ್ರೆ ಯಾವ? ಫೇವ್ರೇಟ್ ಅಂದರೆ ಇದ್ರ ತಾಯಿ ಇದ್ರ ಅಜ್ಜ ರೀ ಕಾಗಿ ಜಾಕ ಆ ಅಕ್ಕಿ ಶೋಕಿ ಆ ಅಕ್ಕಿಯಿಂದನ ಆ ಅಕ್ಕಿ ನಮ್ಮ ಮನೆ ಮೇಲೆ ನಮ್ಮ ಮಳೆ ತಂದು ಇಟ್ಟಿದ್ದ ಅವ್ನ ಆದರ್ಶ. ಆ ಅಕ್ಕಿ ನೋಡಿದೆ ನಾನು. ನೋಡೋದಕ್ಕೆ ಇದೆಷ್ಟು ಚಲೋ ಐತಲ್ಲ ಅಕ್ಕಿ ಅಂತೇಳಿ ಆ ಅಕ್ಕಿಯಿಂದ ನಾನು ಮತ್ತೆ ಹೊಳ್ಳಿ ಅಕ್ಕಿ ಶೋಕಿ ಮಾಡಕ್ಕೆ ಸ್ಫೂರ್ತಿ ಆಗಿದ್ದ ಅಕ್ಕಿ ಅದು. ಅದ್ಮೇಲೆ ಒಂದೇ ಅಕ್ಕಿ ಅಣ್ಣ? ಅದೊಂದು ಗಂಡ. ಅದಾದ್ಮೇಲೆ ಅದಕ್ಕೆ ಬೇರೆ ಹೆಣ್ಣೊಂದು ಜೊತೆ ಮಾಡಿ ಅದ್ರಾಗ ಬಂದಿದ್ದು ಒಂದು ಕಾಗಿ ಹೆಣ್ಪಟ್ಟ ಬಂತು. ಆ ಹೆಣ್ಪಟ್ಟ ಫಸ್ಟ್ ವರ್ಷ ಬಿಟ್ಟಾಗ 6 ತಾಸು 28 ನಿಮಿಷ ಆಡ್ತು. ಅದ್ರ ನೆಕ್ಸ್ಟ್ ವರ್ಷ 10 ತಾಸು 8 ನಿಮಿಷ ಆಡ್ತು. ಅದೇ ವರ್ಷನ 10 ತಾಸು 12 ನಿಮಿಷನ ಆಡ್ತು. ಅದ್ರ ಹಿಂದಿನ ವರ್ಷ ಮಳೆ ಕಾರಣದಿಂದ ಅದು ಬಿಡೋಕ್ಕಾಗಲಿಲ್ಲ ನಮ್ಗೆ. ಅವಾಗ ಒಳ್ಳೆ ಟೈಮ್ ಇತ್ತು. ಅದು ಬೆಳಗ್ಗೆ 6ಕ್ಕೆ ಬಿಟ್ಟರೆ ಸಾಯಂಕಾಲ 6, 6:30 ಕುಂದ್ರದು. ಆದರೆ ಮಳೆ ಇತ್ತು, ಹಂಗಾಗಿ ಬಿಡೋಕ್ಕಾಗಿಲ್ಲ ನಮ್ಗೆ. ಅದನ್ನ ಆ ವರ್ಷ ಬಿಟ್ಟಿಲ್ಲ ನಾವು ಅದು. ಅಣ್ಣ ಆಮೇಲೆ ನೀವು ಈ ಅಕ್ಕಿ ಶೋಕಿಗೆ ಬಂದಾಗಿಂದ ಟೂರ್ನಮೆಂಟಿಗೆ ಯಾವ ಇಸ್ವಿಯಿಂದ ಬಿಡ್ತಿದ್ದೀರ? ನಾವು ಅದೇ ಲಾಕ್ಡೌನ್ ಹೇಳಿದ್ವಲ್ಲ, 2019ರಾಗ ನಾವು ಶೋಕಿಗೆ ಬಂದಿದ್ದು. 2020ರಾಗಿಂದ ನಾವು ಅಕ್ಕಿ ಬಿಡ್ತಾ ಇದೀವಿ. ಈಗೊಂದು 3 ವರ್ಷದಿಂದ ಬಿಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಒಂದು ವರ್ಷ 2019ರಾಗ 18ರಾಗೆ ನಮ್ಮ ಹುಡುಗರು ಬಿಟ್ಟಿದ್ರು. ಅದೇ ಇವ್ರು ನಮ್ಮ ಫ್ರೆಂಡ್ ಮನೇಲಿ ನೋಡಿದ್ರಲ್ಲ ಕಪ್ ಹೆಣ್ಣು ದೊಡ್ಡದು, ಆ ಹೆಣ್ಣು ಇವರೇ ಬಿಟ್ಟಿದ್ದು. ಇವ್ರ ಹತ್ರ ಅದು 7 ತಾಸು ಚಿಲ್ಲರೆ ಆಡಿ ಅಕ್ಕಿ ಕುಂತಿಲ್ಲ, ಮನೆಗೆ ಖಾಲಿ ಆಗ್ತದ. ಆ ಅಕ್ಕಿ ಬಿಟ್ಟಾಗ ನಾ ಇದ್ದಿದ್ದಿಲ್ಲ. ಅದಾದ್ಮೇಲೆ ಲಾಕ್ಡೌನ್ ಆದ್ಮೇಲೆ 19ರಾಗ ನಾವು ಬಂದೆ. 20ರಾಗ ಬಿಟ್ಟಿವಿ. ಅದು ಜಾಕ್ ಗಂಡ ಅಂದ್ವಲ್ಲ, ಜಾಕ್ ಗಂಡ ಮಗಳ. ಅದು ಇಷ್ಟು ಬಿಸಿಲಿತ್ತು ಅವಾಗೂ, ನಿಲ್ಲಕ್ಕೆ ಆಗ್ತಿದ್ದಿಲ್ಲ. ಅಂಥ ಬಿಸಿಲಲ್ಲಿ 6 ತಾಸು 28 ನಿಮಿಷ ಆಯ್ತು ಅದು. ಅವಾಗಿನ್ನೂ ಪಟ್ಟ ಅದು. ಅಣ್ಣ ಆಮೇಲೆ ನಿಮ್ಮ ಸೀಲಿಗೆ ಆಡಿರೋ ಹೈಯೆಸ್ಟ್ ಟೈಮ್ ಅಂದರೆ ಯಾವ ಅಣ್ಣ? 10 ತಾಸು 12 ನಿಮಿಷ. ಅದೇ ಜಾಕ್ ಎಣ್ಣೆ ಆಡಿದ್ದು. ಅದೇ ಒಂದ್ಸರಿ 10 ತಾಸು 8 ನಿಮಿಷ ಆಡ್ತು, ಒಂದ್ಸರಿ 10 ತಾಸು 12 ನಿಮಿಷ ಆಡ್ತು. ಉಡಾನೆಲ್ಲ ಒಳ್ಳೆ ಟೈಮ್ ಆಡಿದೆ ಅದು. ಉಡಾನಿಗೆ ಆಡಿದ ಲೆಕ್ಕ ಬರಲ್ಲಲ್ವಾ, ಸೀಲ್ಗೆ ಆಡಿದ್ದೆ ಹೇಳಬೇಕು. ಅದಾದ್ಮೇಲೆ ಬೇರೆ ಇನ್ಯಾವ ಅಕ್ಕಿ ಆಡಿದವಣ? ಈ ಚೀನಿ ಆಡಿದೆ, ಎಣ್ಣೆ ಪಂಚಿ ನಮ್ಮ ಕಡೆ ದುಬಾಸ್ ಅಂತಿದ್ವಿ ಹೆಣ್ಣು ಇದು. ಆಮೇಲೆ ಒಂದು ಸಬ್ಜಾ ಹೆಣ್ಣು ಆಡಿದೆ, ಕಪ್ ಹೆಣ್ಣು. ಏನೇನು ಟೈಮ್ ಆಡಿದವಣ?
ಈ ಹೆಣ್ಣು 7 ತಾಸು 1 ನಿಮಿಷ ಆಡಿದ್ರಿ ಸೀಲ್ಗೆ ಈ ವರ್ಷನೇ, ಅಂದರೆ 2023 ಇದ್ರ ಅಣ್ಣ 6 ತಾಸು ಚಿಲ್ಲರೆ ಆಡಿದೆ, 3 ತಾಸು ಚಿಲ್ಲರೆ ಆಡಿದೆ, 4 ತಾಸು ಚಿಲ್ಲರೆ ಆಡಿದೆ. ಆಮೇಲೆ ಇನ್ನೊಂದು ಕಪ್ ಹೆಣ್ಣಿದೆ, ಅದು 9 ತಾಸು 51 ನಿಮಿಷ ಆಡಿ ಫಿನಿಶಿಂಗ್ ಬಂದಾಗ ರೋಲ್ ಆಗಿ ಕೆಳಗಡೆ ಬಿತ್ತು ಹಕ್ಕಿ. ಬಾಜಿ ಮಾಡಕ್ ಹೋಗಿ ಅದೇನೋ ಅಕ್ಕಿಯಲ್ಲಿ ಏನೋ ಕಾಲು ಸಿಕ್ಕೊಂಡು ರೋಲ್ ಆಗಿ ಕೆಳಗಡೆ ಬಿತ್ತು, ಇಲ್ಲೇ ಬಿತ್ತು, ಬೇರೆ ಅಲ್ಲ, ಇಲ್ಲೇ ಬಿತ್ತು ಮೇಲೆ. ಸರಿ ಆ ಅಕ್ಕಿಗಳು ತೋರಿಸ್ಕೊಡ್ತೀರ ಅಣ್ಣ, ಆಡಿದ ಅಕ್ಕಿಗಳು? ಹಾಂ ತೋರಿಸ್ತೇವಣ್ಣ. ಅಣ್ಣ ನಿಮ್ಮ ಆಡಿದ ಅಕ್ಕಿಗಳು ತೋರಿಸಿದಾಗ ಫಸ್ಟ್ ಒಂದು ಜಾಕೆಟ್ ಇಟ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಹೇಳಿ ಅಣ್ಣ. ನಮ್ಮ ಮನೇಲಿ ಆ ಕಪ್ ಹೆಣ್ಣು ಬಿಟ್ಟ ಮೇಲೆ 7 ತಾಸು ಚಿಲ್ಲರೆ ಬಿಟ್ಟ ಮೇಲೆ ಈ ಅಕ್ಕಿನೇ ನಾವು ಬಿಟ್ಟಿದ್ದು. ಇದು ಫಸ್ಟ್ ವರ್ಷ 6 ತಾಸು 28 ನಿಮಿಷ ಆಡ್ತ್ರಿ. ಈ ಥರನೇ ಬಿಸಿಲಿತ್ತು, ಅವಾಗ ಇನ್ನೂ ಪಟ್ಟ ಇದೆ. ಅದಾದಮೇಲೆ 2022ರಲ್ಲಿ ಗದಗ ಟೂರ್ನಮೆಂಟ್ಗೆ 10 ತಾಸು 8 ನಿಮಿಷ, ಬ್ಯಾಡಗಿ ಟೂರ್ನಮೆಂಟ್ಗೆ 10 ತಾಸು 8 ನಿಮಿಷ ಡಬಲ್ ಸೀಲ್ ಗಾಡಿದ್ದು. ಅದು 21ರಾಗ 10 ತಾಸು 12 ನಿಮಿಷ. ಅದು ಡೇಟ್ ಚೇಂಜ್ ಮಾಡಿದಾರೆ ಅವರು. ಅದು 22ರಲ್ಲಿ ಆಡಿದ್ದು, ಅದು ಸೇಮ್ 21 ಹಾಕಿದ್ದಾರೆ ಹುಬ್ಳಿ. ಇದು ಆಟ ಹೆಂಗೆ ಅಣ್ಣ ನೀವು ನೋಡಿದಂಗೆ? ಇದು ಆಟ ಮೀಡಿಯಮ್ ಕೈ ರೀ, ಭಾಳ ಹೈಟ್ ಆಗಲ್ಲ. ಬಾಜಿ ಮಾತ್ರ A1 ಬಾಜಿ. ಒಂದು ಸಾರಿ ಮನೆ ಮೇಲೆ ಬಂದು ಸಲ್ಕಾಸಿದ್ರೆ 5-6 ಹೊಡೆದು ಬಿಟ್ರೆ ಮುಗೀತು. ಹಕ್ಕಿ ಮತ್ತೆ ಮನೆ ಹತ್ರ ನೋಡ್ಬೇಕಂದ್ರೆ 2 ಅವರ್ ಇಲ್ಲ 3 ಅವರ್ ಬೇಕು. ಹಂಗೆ ಮನೇಲಿ ಆಗಿತ್ತು. ಹಾಂ ಮನೇಲಿ ಆಗಿದ್ದು ಫಟ್ ಆಯ್ತು. ಇದು ಮತ್ತೆ ಬಿಡ್ಬೇಕಂದ್ವಿ, ಆದರೆ ನಮ್ಮ ಇಷ್ಟಕ್ಕಿಂತ ನಾವು 2 ಗರಿ ಈ ಕಡೆ ಗರಿ 9ನೇ ಗರಿ 10ನೇ ಗರಿ ಇದ್ರದ್ದು ಹುಟ್ಲೇ ಇಲ್ಲ. ಡಿವರಿಂಗ್ ಮಾಡಿ ಒಂದೇ ವಾರಕ್ಕೆ ರೆಕ್ಕೆ ಕೆತ್ಬಿಟ್ವಿ ನಾವು. ಹಂಗಾಗಿ ಈ ಕಡೆ 2 ಗರಿ ಹುಟ್ಟಲಿಲ್ಲ, 9ನೇದು 10ನೇದು. ಈ ಕಡೆ 7ನೇ ಗರಿ ಹುಟ್ಟಲಿಲ್ಲ. ಈ ಅಕ್ಕಿ ಆಟದ ಬಗ್ಗೆ ಹೇಳ್ಬೇಕಂದ್ರೆ ಕೆಳಗಡೆಯಿಂದ ಮನೆ ಮೇಲೆ ಬರ್ತೈತ್ರಿ, ದಾವಡಿ ಮೇಲೆ ಬರೋದ್ರಾಗ 1 ಟವರ್ 1 ಟವರ್ ಅಷ್ಟು ಹೈಟ್ ಆಗ್ತೈತಿ. ಬಂದು ಸಲ್ಕಾಶ್ ಹೊಡೆದ್ಬಿಟ್ರೆ 4ರಿಂದ 5 ಹೊಡೆದ್ಬಿಟ್ರೆ ಹಕ್ಕಿ 2ರಿಂದ 3 ತಾಸು ಮತ್ತೆ ಮನೆ ಕಡೆ ಅನ್ನಂಗಿಲ್ಲ. ಅಷ್ಟು ಹೆವಿ ಬಾಜಿ ಕಂಟ್ರೋಲ್ ಮಾಡಿ ಬಿಟ್ಬಿಟ್ರೆ ಹಕ್ಕಿ ಸಾಯಂಕಾಲ ಮಟನೇ ಇತ್ತು. ಅದು ನಮಗೆ 1 ವರ್ಷ ಏನಾಯ್ತು, ಹುಬ್ಳಿ ಟೂರ್ನಮೆಂಟ್ಗೆ ಹಕ್ಕಿ ಬಿಡ್ಬೇಕಂಥೇಳಿ ರೆಡಿ ಮಾಡಿದ್ವಿ. ಬೆಳಗ್ಗೆ 6 ಗಂಟೆಗೆ ಬಿಟ್ರೆ ಸಾಯಂಕಾಲ 6 ಗಂಟೆ 6:15 6:15 ಆದಮೇಲೆ ಹಕ್ಕಿ ಮನೆಗೆ ಬರ್ತಿತ್ತು. ಅಲ್ಲಿ ಮಟ ಮನೆ ಹತ್ರ ಏನೂ ಇಲ್ಲ, ಬಂದರೆ ಬರೋದು ಸಲ್ಕಾಸೋದು, ಏಟ್ ಮಾಡೋದು, ಹೋಗೋದು. ಅಂಥ ಒಳ್ಳೆ ಆಟ. ಮಧ್ಯಾಹ್ನ ಮೇಲೆ ಅಂದರೆ ಟೈಮ್ ಆಗ್ತಾ 2 ಗಂಟೆ 3 ಗಂಟೆ 4 ಗಂಟೆ ಆದ್ಬಿಟ್ರೆ ಪೂರ 4 ದಿಕ್ಕಿಗೆ ಆಡೋದು ಹಕ್ಕಿ. ಅಷ್ಟು ಲಾಂಗು, ಹಂಗೆ ಹೈಟ್ ಕಮ್ಮಿ, ಮೀಡಿಯಮ್ ಕೈ ಆಡೋದು. ಕೆಳಗೆ ಹೋದರೆ ಮಾತ್ರ ಫುಲ್ ಮನೆ ಉಜ್ಕಂದೇ ಬರೋದು ಕೆಳಗಿಂದ. ಇದು ಉಡಾನ್ ನಾವು ಮಾಡ್ತಿರ್ಬೇಕಾದ್ರೆ ಇವನು ಕೂಡ ಇರ್ತಿದ್ರು. ಇವ್ರು 3 ಜನ ಇರ್ತಿದ್ರು, ಅವ್ರನ್ನೇ ಕೇಳಿ ಹೇಳ್ತಾರೆ ಇದ್ರ ಬಗ್ಗೆ. ಅದು ಹಕ್ಕಿ ಆಟ ಅಣ್ಣ ಹೇಳ್ಬೇಕಂತಂದ್ರೆ ನಾವು ಹೇಳೋದೇ ಬೇಡ, ಜನನೇ ಹೇಳ್ತಾರೆ ಅಣ್ಣ ಕಾಗಿ ಹಣ್ಣು ಯಾವಾಗ ಬಿಡ್ತೀರಿ ಅಂತಂದು ಹೇಳಿ. ನಾವು 2 ದಿನಕ್ಕೊಮ್ಮೆ ಉಡಾಣ ಮಾಡ್ತಿದ್ವಿ ಅಣ್ಣ. ಅದು 1 ಉಡಾಣ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಉಡಾಣ ಮಾಡ್ತಿದ್ವಿ. ಆದರೆ ನನಗೂ ಸಾಥ್ ಕೊಟ್ಟರೆ ಮಾತ್ರ ಶಿವು, ರಾಹುಲ, ಅಣ್ಣಪ್ಪ, ನಮ್ಮ ಹಳೆಯ ಅದು ಜಯ, ನಾವೆಲ್ಲ ಇಲ್ಲೇ ಇಲ್ಲೇ ಇರ್ತಿದ್ವಿ ರೀ. ಅದು ಹಕ್ಕಿ ಮನೆ ಮ್ಯಾಗ ಬಂದು ಕುಂದ್ರಲ್ಲಿ ಮಟನ ತಳಗಿಳಿತಿದ್ದಿಲ್ಲ. ಅದು ಹಕ್ಕಿ ಯಾವಾಗ ಬಂದು ಮನೆ ಕುಂದ್ರದೈತಿ ಅವಾಗ ನಾವು ತಳಗಿಳಿದು ಹೊಕ್ಕಿದ್ವಿ ರೀ. ಆದ್ರೆ ಮತ್ತು ಆಮೇಲೆ ಕಡೆ ನಡಬರಕ್ಕನ ಬಿಟ್ಕೊಂತ ಬರಬೇಕಾರೆ ಒಂದು ಸ್ವಲ್ಪ ಕೈಯಾಗ ಮಳೆ ಪಳಿ ಬಂದಾಗ ರೀ ಅಲ್ಲಿ ಹೋಗಿ ಬಿತ್ತಿತ್ತು ರೀ. ಅದು ಮತ್ತೆ ಹೋಗಿ ಹಿಡ್ಕೊಂಬಂದ್ವಿ. ಮತ್ತೆ ಗ್ಯಾಪ್ ಕೊಟ್ಟು ಮತ್ತೆ ಬಿಟ್ರಿ, ಮತ್ತೆ ಅದೇ ಟೈಮ ಮಾಡೋದ್ರಿ. ಅದು ಇವರ ಸಾಥ್ ಕೊಟ್ಟರೆ ನಮ್ಮ ಗುರುಗಳದಾರ ನೋಡ್ರಿ, ಇವರಿಂದನ ನಾವು ಕಲ್ಕೊಂಬಂದಿದ್ದು. ಇವರ ಹೇಳ್ಯಾರ ನಮಗೆ, ಇವರ ನಮ್ಮ ಗುರುಗಳ, ಬೇರೆ ಯಾರಲ್ಲ, ಶಿವು ಅಂತಂದು ಹೇಳಿ. ಇವರಿಂದನ ನಾವು ಕಲ್ಕೊಂಬಂದಿದ್ದು. ಇವರ ನಮ್ಗೆ ಹೇಳ್ಯಾರ ಹಿಂಗೆ ಬಿಡು ಹಿಂಗೆ ಇಲ್ಲ ಅಂತಂದು ಹೇಳಿ. ಆಮೇಲೆ ಕಡೆ ಇವ್ರು ನಮ್ಮ ಅಣ್ಣರ ಇದೊಂದು ಸರ್ಕಲ್ ಅಂದ ಬೆಳಕ್ಕೆ ನಾವು ಎಲ್ಲರೂ ಟೀಮ್ ವರ್ಕ್ ಮಾಡಿದ್ಮೇಲೆ ಅಕ್ಕಿ ಆಡ್ತು. ನಮ್ಮದೇ ನಿಮ್ಮದೇ ಅಂತೇನು ಏನಿಲ್ಲ. ಯಾಕಂತಂದರೆ ಈ ಹಕ್ಕಿ ಆಡಕ್ಕೆ ಪ್ರತಿಯೊಬ್ಬನು ಕುತ್ಕೊಂಡು ನೋಡೋಂಥ ಆಟ.
ಹೆಂಗಂತಂದ್ರೆ ಇದು ಈ ಬಿಲ್ಡಿಂಗ್ ಪಕ್ಕಾನೇ ಬಂದು ಸಲ್ಕಾಸಿ ಬಾಜಿ ಹೊಡಿಯೋದು. ಯಾರು ಈಗ ರಫ್ರಿ ಬಂದವನು ಹುಚ್ಚಿರ್ಕೊಂಡ್ಬಿಡೋನು, ಇದೇನಪ್ಪ ಇದು ಹಿಂಗೆ ಸಂಧ್ಯಾಗ ಹಚ್ಚಿ ಬಂದು ಎಲ್ಲಿ ಹಚ್ಚಿ ಬಂದು ತೊಗೊಂಬರ ಇದು ಲಗ ಹೊಡ್ಕೊಂತೇನಾರು. ಆದ್ರೆ ಇದ್ರ ಆಟ ನೋಡಕ್ಕೆ ಕಣ್ಣು ತುಂಬಂತ ಆಟ. ಈ ತಾಳಿಂತ್ರ ಬಂತಂದ್ರೆ ಹಂಗೆ ಬೀಡಿಂಗ್ ಹಚ್ಕೊಂಡು ಬರೋದು. 2021ರಲ್ಲಿ ಅಕ್ಕಿ ಬಿಡ್ಬೇಕಾಗಿತ್ತು ನಾವು ಇದನ್ನು ಸೀಲಿಗೆ. ಹುಬ್ಳಿ ಸೀಲಿಗೆ ಟೋನಿ ಅಣ್ಣವರು ಒಂದು ಬೈಕ್ ಟೂರ್ನಮೆಂಟ್ ಮಾಡಿದ್ರು, ಹುಬ್ಳಿ ಟೋನಿ ಅಣ್ಣವರು. ಆ ಸೀಲಿಗೆ ಇದು ಅಕ್ಕಿ ಬಿಡ್ಬೇಕಾಗಿತ್ತು ನಾವು. ಉಡಾನಿಗೆಲ್ಲ 12 ತಾಸು 12 ತಾಸಿನ ಮೇಲೆ ಆಡಿದ್ದು ಅಕ್ಕಿ. ನಮಗೆ ಮಳೆಗೆ ಹಕ್ಕಿ ಆಡ್ತಿದೆ ಅಂತ ಗೊತ್ತಿಲ್ಲ. ನಾವು ಬರೀ ಇದು ಬಿಸಿಲಲ್ಲೇ ಆಡಿರೋದು ಬರೀ ಅಕ್ಕಿ. ಮಳೆಗೆ ಹಕ್ಕಿ ಆಡ್ತಿದೆ ಅಂತ ಗೊತ್ತಿಲ್ಲ. ಇದು ಉಡಾನೆಲ್ಲ ಮಾಡ್ಕೊಂಡು ಸೆಟ್ಟಿಂಗ್ ಮಾಡ್ಕೊಂಡು ಬಿಟ್ಟಿದ್ವಿ. 3 ಬಂದ್ ಮಾಡಿ ಬಿಡಾಕಂತ ಇಟ್ಟಿದ್ವಿ. 2 ದಿವಸ ಕಂಟಿನ್ಯೂ ಮಳೆ ಇಡ್ತು. ಅದು ಟೂರ್ನಮೆಂಟ್ ಬಿಡೋ ದಿವಸನೂ ಮಳೆ ಇತ್ತು. ನಾವು ಮಳೆ ಐತಿ ಹಕ್ಕಿ ಆಡಲ್ಲ ಅಂಥೇಳಿ ನಾವು ಅವತ್ತು ಬಿಡಲಿಲ್ಲ. ಚಾನ್ಸ್ ತೊಗೊಂಡ್ವಿ ಕಂಟಿನ್ಯೂ. ಮತ್ತು 3 ದಿವಸ ಮಳೆ ಬಿಡ್ತು. 6 ಗ್ಯಾಪ್ ಆದವು ಅದಕ್ಕೆ. 7ನೇ ದಿವಸ ಬಿಟ್ಕೊಂಡು ಬಾಲ ಕಟ್ಕೊಂಡು ಬಿಡೋಣ ಅವ್ರು ಚಾನ್ಸ್ ಕೊಟ್ಟಾಗಂತೆ. ನಮ್ಗೆ ಅವಾಗೇನು ಗೊತ್ತಿಲ್ಲ. ಚಾನ್ಸಿಗೆ 5 ದಿವಸಕ್ಕೆ ಬಿಡಬೇಕು, 6 ದಿವಸಕ್ಕೆ ಅವ್ರು ಯಾವಾಗ ಹೇಳ್ಬೇಕು ಯಾವಾಗ ಹೇಳ್ತಾರೋ ಅವ್ರು ಬಿಡ್ಬೇಕಂತ ಹೇಳಿದ್ರು ನಮ್ಗೆ ಅದು ಚಾನ್ಸಿಗಿಂತ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇದ್ದಿದ್ದಿಲ್ಲ ಅವಾಗ. ಆ ಟೈಮ್ನಾಗ ಏನತ್ರಿ ಅವರು ನಾವು 7ನೇ ದಿವಸ ಬಿಡ್ಬೇಕಿದ್ದು ನಾವು ಉಡಾನ್ಗೆ. ಅವ್ರು ಏನಂದ್ರೆ ಇಲ್ಲ ನೀವು ಇವತ್ತು ಬಿಡಬೇಕು ಅಂದ್ರೆ ನಾಳೆ ಬಿಡಬೇಕು ನೀವು ಹಕ್ಕಿ, ನಮ್ಗೆ ನಾಡ್ದು ಹಕ್ಕಿ ಬಿಡ್ಬೇಕಂತ ಹೇಳಿದ್ರು ನಮ್ಗೆ ಅವ್ರು. ಹೇಳಿದ್ರೆ ನಾವು ಹಿಡಿದಿಲ್ಲ ಉಡಾನ್ ಮಾಡ್ಕೊಂಡಿಲ್ಲ ಏನಿಲ್ಲ ಒಂದು ಅದೆಲ್ಲ ನಮ್ಗೆ ಸಂಬಂಧ ಇಲ್ಲ, ನೀವು ಬಿಡಬೇಕಂದ್ರೆ ನಮ್ಮ ಲೋಕಲಲ್ಲಿ. ಅದಕ್ಕೆ ನಾವು ಆಯ್ತು ನಮಗೇನು ಗೊತ್ತಿಲ್ಲ. ನಾವು ಇವಾಗಿನ ಹಂಗಾಗಿದ್ರೆ ಈಗ ನಾವೇ ಟರ್ನ್ ಮಾಡ್ತಾಯಿದ್ದೇವೆ ಎಲ್ಲ ರೂಲ್ಸ್ ತಿಳ್ಕೊಂಡು. ಇವಾಗ ನಾವು ಒಬ್ಬರಿಗೆ 5 ದಿವಸನೂ ಕೊಟ್ಟಿದ್ದೇವೆ ಚಾನ್ಸು, 7 ದಿವಸನೂ ಕೊಟ್ಟಿದ್ದೇವೆ. ಅವಾಗ ನಮ್ಗೆ ಅದು ಗೊತ್ತಿದ್ದಿಲ್ಲ. 3 ದಿವಸ ಚಾನ್ಸ್ ಕೊಟ್ಟವ್ರು ನಮ್ಗೆ 5ನೇ ದಿವಸ ಹಕ್ಕಿ ಬಿಡಕ್ಕೆ ಹೇಳಿದ್ರು. ಆದರೆ ಮಳೆ ಇರೋ ಕಾರಣ ಉಡಾನು ಮಾಡಲಿಲ್ಲ, ಏನು ಮಾಡಲಿಲ್ಲ. 8 ದಿವಸ ಗ್ಯಾಪ್ ಆಗ್ತಿದೆ ಹಕ್ಕಿಗೆ. 8 ದಿವಸ ಗ್ಯಾಪ್ ಆಗಿ ಹಕ್ಕಿ 9ನೇ ದಿವಸ ಹಕ್ಕಿ ಬಿಟ್ಟಿವಿ ನಾವು. ಹಕ್ಕಿ ಹೆವಿ ಬಾಜಿ ಮಾಡ್ಕೊಂಡು ಹಕ್ಕಿ ಖಾಲಿ ಆತ್ರಿ ಅವತ್ತದು. ಆದರೆ ನಡ್ರಕ್ಕೆ ಏನಾರು ಒಂದು ಉಡಾನ್ ಮಾಡ್ಕೊಂಡಿದ್ರೆ ನಾವು ಸಾಯಂಕಾಲ 6 ಗಂಟೆ ಮೇಲೆ ಕೂತ್ಕೊಂತಿತ್ತು ಹಕ್ಕಿದು. ಆ ವರ್ಷ ದೊಡ್ಡ ಹೆಸರು ಮಾಡಿಕೊಡ್ತಿತ್ತು ಹಕ್ಕಿದು. ಅದ್ರ ನೆಕ್ಸ್ಟ್ ವರ್ಷನ 10 ತಾಸು 8 ನಿಮಿಷ 10 ತಾಸು 12 ನಿಮಿಷ ಆಡಿದ್ದು ಅದು ನೆಕ್ಸ್ಟ್ ವರ್ಷ ರೀ ಇದು. 15 ದಿವಸದಾಗ ಹಕ್ಕಿ ಕೈ ಬರ್ತದ್ರಿ ಅದು. 15 ದಿವಸ ಸಾಕಿದಕ್ಕೆ ಹಕ್ಕಿ ಕೈ ಬರೋಕೆ. ಸ್ಟಾರ್ಟಿಂಗ್ 1 ವಾರ ಕಂಟಿನ್ಯೂ ಉಡಾನ್ ಮಾಡ್ಕೊಂಡು ಅಲ್ಲಿಂದ ಒಂದು ಬಾಂದ್ ಮಾಡಿ ಹಕ್ಕಿ ಬಿಟ್ಬಿಟ್ರೆ ಆಲ್ರೆಡಿ 6 ಅವರ್ 7 ಅವರ್ ಬಂದ ಬಿಡ್ತೈತೆ ರೀ. ಕಪ್ ಆ್ಯಂಡ್ ತೊಂಬ ಇದು ಒಬ್ರು ನಮ್ಮ ಅಣ್ಣರೇ ಒಬ್ರು ಕೊಟ್ಟಾರ್ರಿ. ಅವ್ರ ಹೆಸರು ಇವಾಗ ಬೇಡ. ಅವ್ರು ಕೊಟ್ಟಾಗ ಸಣ್ಣ ಮರೀರಿದೆ ಇತ್ತು. ನನಗೆ ಆ ವರ್ಷ ಹಕ್ಕಿ ಇದ್ದಿದ್ದಿಲ್ಲ ನನ್ನ ಕಡೆ ಬಿಡಾಕೆ. ಅವಾಗ ಅಂದ್ರೆ ಇದ್ದು ಶಿಖರ ಎಲ್ಲ ಹೊಡೆದು ಹಕ್ಕಿ ಒಂದಿಷ್ಟು ಕಳ್ಕೊಂಡು ಅವಾಗ ಆ ಸೀಸನ್ಗೆ ಹಕ್ಕಿ ಇದ್ದಿದ್ದಿಲ್ಲ ನನ್ನ ಹತ್ರ. ನಾನು ಅವ್ರ ಕಡೆ ಕೇಳಿದಾಗ ಒಂದು ಮರಿ ಕೊಟ್ರಿದೆ, ಸಣ್ಣ ಮರಿ ಇದೆ. 2022 ಬಿಟ್ಟಿವಿ ರೀ. ಉಡಾನಿಗೆಲ್ಲ 10 ತಾಸು 11 ತಾಸು ಹಿಂಗೆಲ್ಲ ಆಡೈದ್ರಿ. ಇದು ಕ್ಲೈಮೇಟ್ ಬೇಕು ರೀ, ಗಾಳಿ ಬೇಕು ಇದಕ್ಕೆ. ಬಿಸಿಲಿದ್ರೆ ಒಂದು 6-7 ತಾಸು ಎವರೇಜ್ ಆಡ್ತೈತಿ. ಕ್ಲೈಮೇಟ್ ಸಿಕ್ಕರೆ ಹಕ್ಕಿ ಕುಂದ್ರೋದು ಡೌಟ್ ಹಂಗೆ ಆಡ್ತೈತಿ ರೀ. ಮನೆ ಮೇಲೆ ಆಟ ಇದ್ರದ್ದು ಹೈಟ್ ಆಗಲ್ಲ ಜಾಸ್ತಿ. ಮನೆ ಮೇಲೆ ಹೋಗೋದು ಬರೋದು, ಮೇಲ್ಗಡೆ ಹೋಗ್ತೈತಿ ರೀ, ಕೆಳಗಡೆ ಬರ್ತೈತಿ, ಕೆಳಗಡೆಯಿಂದ ಮತ್ತೆ ಮೇಲ್ಗಡೆ ಹೋಗ್ತೈತಿ, ಮತ್ತೆ ಕೆಳಗಡೆ ಬರ್ತೈತಿ, ಹಂಗೆ ಆಡ್ತೈತಿ ರೀ. ಸೀಲಿಗೆನ 2022ರಾಗ 9 ತಾಸು 51 ನಿಮಿಷ ಆಡಿ ಛತ್ರಿಗೆ ಬಂದು ಏಟ್ ಮಾಡೈತಿ ಹಕ್ಕಿ ತಿರುಗಿ ನೆಲಕ್ಕೆ ಬಿದ್ದುಬಿಡ್ತೀರಿ. ಅವಾಗ ನಮ್ಮದು ಇದು ಉಡಾನ್ ಬಾಕ್ಸ್ ಇದ್ದಿದ್ದಿಲ್ಲ, ಬರೀ ಛತ್ರಿ ಅಷ್ಟೇ ಇತ್ತು. ಈ ಉಡಾನ್ ಬಾಕ್ಸ್ ಇದ್ರೆ ಅವತ್ತು ಕೌಂಟ್ ಆಗಿರೋದು. ಮಲೇಬೆನ್ನೂರು ಟೂರ್ನಮೆಂಟಿಗೆ ಆಡಿದ್ದು 9 ತಾಸು 51 ನಿಮಿಷ ಆಡ್ತೀರಿ. ಬಂದು ಏಟ್ ಮಾಡಿ ಮಲೇಬೆನ್ನೂರಿಗೆ ಆಮೇಲೆ ಬ್ಯಾಡಗಿಗೆ 2 ಟೂರ್ನಮೆಂಟಿಗೆ ಡಬಲ್ ಸೀಲ್ಗೆ ಆಡಿದ್ದು. ಇಲ್ಲ ಡಬಲ್ ಸೀಲ್ಗೆ ನಾವು ಒಂದ ಕಚ್ಚೆ ಕೊಟ್ಟಿದ್ವಿ, ಡಬಲ್ ಸೀಲ್ಗೆ ಆಡಿದ್ರಿ. ಅದು ಬಂದು ಏಟ್ ಮಾಡಕ್ಕೆ ಹೋಗಿ ತಿರುಗಿ ಸೀದಾ ಸ್ಲ್ಯಾಬ್ಗೆ ಬಿದ್ದುಬಿಡ್ತೀರಿ. ಒಳ್ಳೆ ಬಾಜಿ ಐತ್ರಿ, ಅಂದ್ರೆ ಸಲ್ಕನೆ ಬಾಜಿ ಇಲ್ಲ, ಹೊಡಿತೈತಿ ಬಾಜಿ. ಒಳ್ಳೆ ಆಟ. ಕ್ಲೈಮೇಟ್ ಸಿಕ್ಬಿಟ್ರಂತರೂ ಹಾಕಿ ಕುಂದ್ರಂಗೆಲ್ಲ ಹಂಗೆ ಆಡ್ತೈತಿ ರೀ. ನಾಳೆ ಹಾಕಿದ್ರಿ ಒಳ್ಳೆ ಆಟ ರೀ. ಇನ್ನೇನು ಕ್ಲೈಮೇಟ್ ಗಾಳಿ ಕೇಳ್ತೈತಿ ಹಕ್ಕಿ. ಒಳ್ಳೆ ಆಟ, ಒಳ್ಳೆ ಬಾಜಿ ಐತ್ರಿ. ಅಂದ್ರೆ ಸಲ್ಕನೆ ಬಾಜಿ ಇಲ್ಲ, ಹೊಡಿತೈತಿ. 6, 7, 8 ಹಿಂಗೆ ಹೊಡಿತೈತಿ ರೀ. ಇದ್ರ ಬಾಲ ಕಡೆಗಿಂದ ಉಡಾನ್ ಮಾಡೋದು. ಬಾಲ ಬಿಚ್ಚಿದ್ರೆ ಹಕ್ಕಿ ಲಾಂಗ್ ಆಗಿಬಿಡ್ತೈತಿ ರೀ. ಬಾ ಇಲ್ಲೇ ಅದಾನೆ ಒಂದು ಹಕ್ಕಿ ಯೂಟ್ಯೂಬ್ದವ್ರ ಬಂದಾರ ಹಕ್ಕಿ ಫಂಕ್ಷನಿಂದ. ಅದು ಮಾತಾಡಿದ್ರೆ ಇದ್ರಾಗ ಕೇಳ್ತೈತಿ. ಸರಿ ತಡಿ, ಬಾ ಸರ್ಕಲ್ ಕಡೆ ಬಾ.
ಇಲ್ತಾ ಲೇಟ್ ಆಗತ್ತೆ ಅಂತ. ಈಗ ಅಕ್ಕಿ ಇಟ್ಟಿದ್ದೀರಾ? ಆ ಅಕ್ಕಿ ಬಗ್ಗೆ ಹೇಳಿ. ಇದು ಇವಾಗೇನು ಫಸ್ಟಿಗೆ ನಾವು ಕಾಯಿ ಹಣ್ಣು ತೋರಿಸಿದ್ವಲ್ರಿ ಜಾಕೆಣ್ಣು, ಆ ಜಾಕೆಣ್ಣಿನ ಮಗಳ ಇದು. ಅದಕ್ಕೆ ಪಂಚ್ ಬರ್ತಾವ್ರಿ, ಅಂದ್ರೆ ದುಬಾಸ್ ಬರ್ತಾವ ಅದಕ್ಕೆ. ಇದು ಮನೇಲಿ ಹುಟ್ಟಿದ್ದು ಮರಿನ. ಇದು ಒಳ್ಳೆ ಆಟ ಇಟ್ಟೈತಿ ಇದು, ಭಾಳ ಚಲೋ ಆಟ ಇಟ್ಟೈತಿ. ಬಾಜಿನ ಅದ್ರ ಅವನ್ನ ಮಿರ್ಸಂಗೆ ಹೊಡಿತೈತ್ರಿ ಬಾಜಿ, ಒಳ್ಳೆ ಏಟ್ ಐತ್ರಿ. ಇದು ಅಷ್ಟೇ ರೀ, ಆಟೋಮೆಟಿಕ್ ಟೈಮ್. ಸಣ್ಣ ಮರಿ ಇದ್ದಾಗ ಆಡಿದ್ದದು 7 ತಾಸು 1 ನಿಮಿಷ, 7 ತಾಸು 9 ನಿಮಿಷ ಆಡ್ತ್ರಿ. ಹಾಂ, 7 ಅವರ್ 9 ನಿಮಿಷ ಆಡ್ತು ಈ ವರ್ಷನ, ಅದು 2023 ಅಲ್ಲಿಂದ ಆ ಸೀಲಿ ಬಿಟ್ವಿ. ಮುಂಚೆ 2 ದಿವಸ ಮುಂಚೆ ಆದರೂ ನಾವು ಬಿಟ್ವಿ, ಯಾಕಂದರೆ ನಾವು ಸೀಲಿಗೆ ರೆಡಿ ಮಾಡಿದ್ವಿ. ಅಕ್ಕಿನ ಸೀಲಿಗೆ ರೆಡಿ ಮಾಡಿದ್ವಿ, ಬಿಡಬೇಕಾಗಿತ್ತು, ಬಿಟ್ವಿ. ಒಂದು ಒಳ್ಳೆ ಟೈಮ್. ಅವತ್ತು ಕೂಡ ಶಿಖರ ಬರಲಿಲ್ಲ ಅಂದರೆ, ಅವತ್ತು ಅಂದ್ರೆ ಬೈರಿ ಬರಲಿಲ್ಲ ಅಂದರೆ ಅವತ್ತು ಒಂದು ಒಳ್ಳೆ ಟೈಮ್ ಮಾಡಿರೋದು. 7 ತಾಸು 8 ನಿಮಿಷನ ಆಗಿತ್ತು. ಇದ್ರ ಮೇಲೇ ಬೈರಿ ಬಂದಿದ್ದು, ಇದ್ರ ಕೆಳಗಡೆ ಇದ್ರ ಮೇಲ್ಗಡೆ ಬೈರಿ ಹಿಂಗೆ ಹೋಗ್ತಾಯಿದ್ವು ಎರಡು. ಅಲ್ಲಿ ಹಕ್ಕಿ ಇಲ್ಲಿ ನಮ್ಮ ಕಡೆ ಕೆರೆ ಐತಿ ಇಲ್ಲಿ ಮುಂದ್ಗಡೆ, ಆ ಕೆರೆಯಿಂದ ಹಾಗೆ ಕೆಳಗಡೆ ಹಾಸಿ ಮಸೂತಿ ಮಿನಾರ್ ಇರ್ತಾವಲ್ಲ, ಮಿನಾರ್ ಒಳಗಡೆ ಹಾಸಿ ಬಂದು ಹಂಗೆ ಫಿನಿಶ್ ಮಾಡ್ತು. ಒಂದು 4 ಏಟ್ ಹೊಡೆದು ಕುತ್ಕೊಂಡ್ಬಿಡ್ತು. ಇಲ್ಲಾಂದರೆ ಅವತ್ತು ಒಳ್ಳೆ ಟೈಮ್ ಮಾಡಿರೋದ್ರಿ. ಅಲ್ಲಿಂದ ನಾವು ಹೊಳ್ಳಿ ಬಿಡ್ಬೇಕಂತೇಳಿ 20 ದಿವಸ ಗ್ಯಾಪ್ ಮಾಡಿದ್ವಿ ಶಿಖರ ಕಾಟಕ್ಕೆ. ಬೇಡ ಅವು ಬಾಲ ಬರಲಿ ಸೆಂಟ್ರಿನು ಅಂತೇಳಿ, ಅಂದರೆ ಶಿಖರ ಹೊಡೆದು ಬಾಲ ಹೋಗಿದ್ವು ಅದ್ರವು. ಹಾಂ, ಮಧ್ಯದಲ್ಲಿ ಬಾಲ ಹೋಗಿದ್ವು. ಇದು ಹೊಳ್ಳಿ ಬಿಟ್ಟಾಗ ಹಕ್ಕಿ ಕೂರಕ್ಕಾಗಲಿಲ್ಲ ಅದಕ್ಕೆ. ಅಂದರೆ ನಾವು ಚಟ್ ಈಗ ಆ ಕಡೆ ನಮಗೆ ಮಳೆಗಾಲ ಆಗಿರೋದಕ್ಕಿಂತ ಚಟ್ ಅಲ್ಲಿ ಏರ್ಸೋಕ್ಕಾಗ್ತಿರಲ್ಲ, ಯಾಕಂದರೆ 9 ಇಂಚ್ ಚಡಿ ಇದೆ ಅದು. ಆ ಚಡಿ ಮೇಲೆ ಹೋಗಿ ನಾವು ಜಾಕ್ ಏರಿಸ್ಬೇಕಾಗಿತ್ತು, ಅದು ತೊಂದರೆ ಆಕೈತೆ ಅಂತೇಳಿ ಛತ್ರಿ ಶಿಫ್ಟ್ ಮಾಡಿದ್ವಿ ನಾವು. ಶಿಫ್ಟ್ ಮಾಡಿದ್ಮೇಲೆ ಹಕ್ಕಿ ಆ ಜಾಗ ಬಿಟ್ಟು ಈ ಕಡೆ ಛತ್ರಿ ಈ ಕಡೆ ಜಾಗದಾಗ ಐತಿಗೆ ಹಕ್ಕಿ ಮನೆಗೆ ಕೂರಾಕ್ ಬರ್ತಿದ್ದಾವ್ರೆ, ಕೂರಾಕ್ ಆಗ್ತಿದ್ದಿಲ್ಲ. ಒಳ್ಳೆ ಟೈಮ್ ಮಾಡೈತ್ರಿ. ಈ ವರ್ಷ ಬಿಡ್ಬೇಕು, ಏನು ಮಾಡ್ತೈತೆ ನೋಡ್ಬೇಕು. ಇದು ದೂರ ಮಾಡಿರೋದ್ರಿ 3 ಜನ. ಇದೇ ತಾಯಿ ಥರನೇ ಆಡುತ್ತಾ ಇಲ್ಲ ಚೇಂಜ್? ಇದು ಸ್ವಲ್ಪ ಮೇಲ್ಗೈ ರೀ ಅಕ್ಕಿ, ಬ್ಲ್ಯಾಕ್ ಕಂಡ್ರಿ ಅದು. ಶಿವ ಕೊಡು ಮೈಕ್, ಮಾತಾಡ್ತಾನೆ. ಕಾಯ ಹಿಡ್ಕ ಮಾತಾಡ. ಇದ್ರ ಉಡಾನ್ ಬಗ್ಗೆ ಅವ್ನು ಮಾತಾಡ್ತಾನೆ ನೋಡ್ರಿ. ಎಲ್ಲ ಇವ್ರು 3 ಜನ ಇರ್ತಾರೆ, ಆದ್ರೆ ಇವನು ಈ ಸರಿ ಇದನ್ನ ಜಾಸ್ತಿ ಭಾಳ ಇಷ್ಟ ಇದು ಅಕ್ಕಿ. ಅಕ್ಕಿ ನಾವು ಸ್ಟಾರ್ಟಿಂಗ್ ಬಿಡೋ ಹೊತ್ತಿನಾಗ ಹಂಗೆ ಬಿಟ್ಕೊಂತ ಬರ್ತಿದ್ವಿ. ಬಿಟ್ಕೊಂತ ಬಂದಿದ್ದಾಗ ನೋಡ್ತಾ ಹಕ್ಕಿ ನೋಡಿದ್ರೆ ನಮ್ಗೆ ಒಂದು ಏನೋ ಖುಷಿಯಿಂದ ಹಕ್ಕಿ ಒಳ್ಳೆ ಚೆನ್ನಾಗಿ ಹಾರೋದು, ಲಾಂಗ್ ಹೋಗೋದು. ಅದು ಹೆಂಗೆ ಲಾಂಗ್ ಹೋಗ್ತದೆ ಹಂಗೆ ನಮ್ಗೆ ಖುಷಿ ಆಗೋದು. ಹಕ್ಕಿ ಮೇಲ್ಗಡೆಯಿಂದ ಬರೋದು, ಆ ಛತ್ರಿ ಬಂದು ಲಗ ಹೊಡೆಯೋದು ನೋಡಿ ನಮ್ಗೆ ಖುಷಿ ಆಗೋದು. ಅದಕ್ಕೆ ಆ ಹಕ್ಕಿ ಅಂದರೆ ನಮ್ಗೆ ಭಾಳ ಇಷ್ಟ. ಇದ್ರ ತಾಯಿ 2022 ಸೀಲಿಗೆ ಬಿಡ್ಬೇಕಂತ, 2023 ಸೀಲಿಗೆ ಬಿಡ್ಬೇಕಂತ ಇಲ್ಲೆಲ್ಲ ಒತ್ತಾಯ ಮಾಡತ್ತಾರ. ಅದ್ರದ್ದು 2 ರೆಕ್ಕೆ ಹೋಗಿದಾವೆ, 3 ರೆಕ್ಕೆ ಹೋಗಿದಾವೆ. ಒಂದು ಸೈಡ್ 1 ಹೋಗಿದೆ, ಇನ್ನೊಂದು ಸೈಡ್ 2 ಹೋಗಿದ್ದಾವೆ. ಬೇಡ ಅಂತ ನಾನು. ಅವ್ರು ಫುಲ್ ಬೇಜಾರಾಗಿದ್ರು. ಈ ಹಕ್ಕಿ ಯಾವಾಗ ಆಡೋಕ್ಕೆ ಚಾಲು ಮಾಡ್ತು, ಮತ್ತೆ ಅವ್ರಿಗೆ ಇಂಟ್ರೆಸ್ಟ್ ಬಂತು. ಮತ್ತೆ ಬಂತು ಒಂದು ಅದ್ರ ರವ್ವ ಏನು ಆಡ್ತಿದ್ದಲ್ರಿ ಅದೇ ಸೇಮ್, ಅದಕ್ಕಿಂತ ರ್ಯಾಶ್. ಆಮೇಲೆ ಸ್ವಲ್ಪ ಹೈಟ್ ಆಡ್ತೈತ್ರಿ, ಅಂದ್ರೆ ಭಾಳ ಅಲ್ಲ, ಒಂದು 2 ಟವರ್ 2.5 ಟವರ್ ಅಷ್ಟೇ ಹೈಟ್. ಮುಂದೆ ಹೋದ್ರೆ ಹೈಟ್ ಬರ್ತೈತಿ, ಮತ್ತು ಕೆಳಗಡೆ ಹಿಂದ್ಗಡೆ ಹೋದ್ಮೇಲೆ ಮತ್ತೆ ಕೆಳಗೆ ಬರ್ತೈತಿ. ಭಾಳ ಚಂದ ಆಡೈತಿರಿ ಅದು. ಇವಾಗೇನು ದುಬಾಸ್ ನೋಡಿದ್ರಿ ಪಂಚಿ, ಅದ್ರ ತಮ್ಮ ಇದು, ಅಣ್ಣ ಅದಕ್ಕಿಂತ ಒಂದೇ ಮರಿ ಇದು. ಸ್ವಲ್ಪ ಅದಕ್ಕೆ ಏಟ್ ಜಾಸ್ತಿ ಆಗಿದ್ದಕ್ಕೆ ಸ್ವಲ್ಪ ಬಿಡೋಕ್ಕಾಗಲ್ಲ ಆ ಟೈಮ್ಗೆ. ಅದಾದಮೇಲೆ ಬಿಟ್ವಿ. ಅದಾದಮೇಲೆ ಅದನ್ನ 20 ದಿವಸ ಗ್ಯಾಪ್ ಕೊಟ್ಟು ಇದನ್ನ ಚಲೋ ಮಾಡಿದ್ವಿ. ಈ ವರ್ಷ ಇದು 9 ತಾಸು ಇದು 6 ತಾಸು 11 ನಿಮಿಷ, 5 ತಾಸು 16 ನಿಮಿಷ, 4 ತಾಸು 38 ನಿಮಿಷ, 3 ಸೀಲಿಗೆ ಆಡ್ಕೊಟ್ಟೈತ್ರಿ ಈ ವರ್ಷ ಗಂಡಿದು. ಹಾಂ, 3 ಸೀಲಿಗೆ ಆಡಿದ್ರಿ. ಮೀಡಿಯಮ್ ಕೈ ರೀ, ಜಾಸ್ತಿ ಹೈಟ್ ಆಗಲ್ಲ, ಮೀಡಿಯಮ್ ಕೈಗೆ ಆಡ್ತೈತಿ, ಜಾಸ್ತಿ ಲಾಂಗೂ ಇಲ್ಲ.
ಇಟ್ಕೊಂಡು ಒಳ್ಳೆ ಟೈಮ್ ಆಡ್ತಿತ್ರಿ ಅದು. ಸ್ವಲ್ಪ ನಾವು ಬಾಜಿ ಭಾಳ ಕಂಟ್ರೋಲ್ ಮಾಡಿಬಿಟ್ವಿ ಅದಕ್ಕೆ. ಬಾಲ ಕಟ್ಟೋದು ಬಿಡೋದು ಸ್ವಲ್ಪ ಹಕ್ಕಿ ಗರಂ ಮಾಡಲಿಲ್ಲ ನಾವು. ಇದು ಇಲ್ಲ ಒಳ್ಳೆ ಟೈಮ್ ಆಡಿರೋದು. ಅಣ್ಣ ಇದು ಕಪ್ಪ ಹಾಂ ಕಪ್ಪೆ. ಇದು ತಾಯಿಗೆ ಒಂದು ಜಾಕ್ ಬರ್ತೈತಿ ರೀ, ಒಂದು ಈ ಬಣ್ಣ ಬರ್ತೈತಿ, ಒಂದು ದುಬಾಸ್ ಬರ್ತೈತಿ, 3 ಬಣ್ಣ ಬರ್ತೈತಿ ರೀ ಅದಕ್ಕೆ. ಅಂದರೆ ಇದ್ರ ಅಜ್ಜಿ ಕಪ್ಪು, ತಂದೆ ಇದ್ರ ತಾಯಿ ಅಪ್ಪ ಕಾಗಿ ಅಂದ್ರೆ ಜಾಕ್, ತಾಯಿ ಕಪ್ಪು. ಅದರಲ್ಲಿ ಪಂಚಿ ಬಿಚ್ಕೊಂತವ್ರಿ ಅದ್ರ ಮಗಳಲ್ಲಿ. ಯಾಕಂದ್ರೆ ಅದಕ್ಕೆ ಕೂಟಿದೆ ದುಬ್ಬದ ಮೇಲೆ, ಬೆನ್ನ ಮೇಲೆ, ಅದಕ್ಕೆ ಅದಕ್ಕೆ ದುಬಾಸ್ ಬಿಚ್ಕೊಂತಾವ. ಇದು ಸಬ್ಜಾ ಗಂಡು ನಮ್ಗೆ ಬೇಕಾದ್ರೆ ಒಬ್ರು ಕೊಟ್ಟಿದ್ದಾರೆ ರೀ, ಅವ್ರ ಕಡೆದ ಮರಿ ಇದು. ಇದ್ರ ಬ್ಯಾಕ್ಗ್ರೌಂಡ್ ನಮ್ಗೆ ಗೊತ್ತಿಲ್ಲ, ಆದರೆ ನಮ್ಗೆ ಬೇಕಾದ್ರೆ ಒಬ್ರು ಕೊಟ್ಟಿದ್ದಾರೆ. ಇದು ಒಳ್ಳೆ ಟೈಮ್ ಆಡೈತ್ರಿ. ಸೀಲಿಗೆ ಬಿಡೋಕ್ಕಾಗಲಿಲ್ಲ ಈ ವರ್ಷ, ಅಂದರೆ 2023ರಲ್ಲಿ ಒಂದು 10 ತಾಸು 10:30 ತಾಸು 11 ತಾಸು ಮಟ್ಟ ಆಡೈತ್ರಿ ಅದು. ಹೆವಿ ಬಾಜಿ. ಸ್ವಲ್ಪ ನಾವೇ ಬಾಲ ಕಟ್ಟಲ್ಲಿ ಫೇಲ್ ಮಾಡಿ ಒಂದು 4 ದಿವಸ ಬಾಲ ಕಟ್ಟಿಬಿಟ್ವಿ. ಆಮೇಲೆ 2 ದಿವಸ ಗ್ಯಾಪ್ ಮಾಡಿ ಬಾಲ ಓಪನ್ ಮಾಡಿಬಿಟ್ವಿ. ಹಕ್ಕಿ ಗಲ್ತಿ ಮಾಡ್ತದೆ, ಹಾಗಾಗಿ ಸೀಲಿ ಬಿಡೋಕ್ಕಾಗಿಲ್ಲ. ಅದು ಬಿಟ್ಟರೆ ಒಳ್ಳೆ ಟೈಮ್ ಆಡೈತ್ರಿ. ಆಟ ಗೀಟ ಮಾತ್ರ ಭಾರಿ ಜಬರ್ದಸ್ತ್ ಐತ್ರಿ. ಹಾಂ ರೀ. ಹಾಂ ನಮ್ಮ ಫ್ರೆಂಡ್ ಮನೆಯದು, ಅದು ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ. ಇವಾಗೇನು ನಮ್ಮ ಮನೇಲಿ ದೊಡ್ಡ ಹೆಣ್ಣು ಆಡ್ತಾ ಇದ್ವಿಲ್ಲ ರೀ, 10 ತಾಸು 12 ನಿಮಿಷ, 10 ತಾಸು 8 ನಿಮಿಷ. ಆ ಗಂಡಿನ ಮಗ ಒಂದನೇ ಮಗ ಇದು. ಹಾಂ, ಫಸ್ಟ್ನೇ ಮಗ ಜಾಕ್ ಬಂದಿದೆ ಇದು. ಇದು ಏನಾಯ್ತಂದರೆ ಸ್ವಲ್ಪ ಲೇಟಾಗಿ ಬಿಟ್ವಿ ಇದನ್ನು. ಸ್ವಲ್ಪ ಇದರಲ್ಲಿ ವೇಟ್ ಬಂದೇ ಬರ್ತೈತಿ, ಆರಾಮಾಗಿ ಬಿಡೋಣ ಅಂತೇಳಿ ಇದನ್ನು ದಸ್ತಾದ್ಮೇಲೆ ಅಕ್ಕಿ ಬಿಟ್ವಿ. ಹಂಗಾಗಿ ಏಟ್ ಸ್ವಲ್ಪ ಕಮ್ಮಿ ಬಂತು ಇದಕ್ಕೆ. ಅದು ಬಿಟ್ಟರೆ ಇದು ಅಂದರೆ ತಿರುವು ಹಾಕಿ ಅಂತಲೇ ಹಕ್ಕಿ ಒಳ್ಳೆ ಟೈಮ್ ಮಾಡೈತ್ರಿ ಅದು. ತಿರುವು ಹಾಕಿ ಅಂತನೇ ಒಳ್ಳೆ ಟೈಮ್ ಮಾಡೈತ್ರಿ ಅದು. ಹಕ್ಕಿ ಆಡಾಕತ್ತಂದ್ರೆ ಹದ್ದು ಕಣ್ಣಂಗೆ ಕಾಣ್ತೈತಿ, ಅಷ್ಟು ದೊಡ್ಡ ಸೈಜ್ ಐತಿ. ಇಲ್ಲಿ ನೋಡೋಕೆ ಇಷ್ಟು ಕಾಣ್ತೈತಿ, ಆಡಬೇಕಾದ್ರೆ ಮಾತ್ರ ಭಾರಿ ದೊಡ್ಡ ಸೈಜ್ ಕಾಣ್ತೈತಿ. ಕುಂದ್ರಾಕ 2-3 ಅವರ್ ಬೇಕ್ರಿ ಅದು, ಅಷ್ಟು ಮನೆ ಮೇಲೆ ಉಸ್ತೈತಿ. ಬಾಜಿ ಮಾಡಿಬಿಟ್ಟಿದ್ರೆ ಅದು ಏನೋ ಇತ್ತದ, ಬಾಜಿ ಕಮ್ಮಿ, ಯಾವಾಗಾರ ಒಂದು ಹೊಡಿತೈತ್ರಿ ಅಷ್ಟೇ. ಅದು ದಸ ಆದ್ಮೇಲೆ ಬಿಟ್ಟಿವಿ, ಅದ್ರದ್ದು ಪ್ರಾಬ್ಲಮ್ ಇರ್ಬೇಕು. ಯಾಕಂದರೆ ಇಲ್ಲೇನಲ್ಲಿ ಬಾಜಿ ಏನು ಕೊರತೆ ಇಲ್ಲ, ಆದರೆ ಅದು ದಸ್ತ ಆದ್ಮೇಲೆ ಬಿಟ್ಟವಲ್ಲ, ಅದಕ್ಕೆ ಏನಾರ ಇರಬೇಕು. ದಸ್ತ ಆದ್ಮೇಲೆ ಬಿಟ್ವಿ, ಅದಕ್ಕೇನದ ಅದು ಬಾಜಿ ಕಮ್ಮಿ ಬಂದಿರ್ಬೋದು. ನೋಡೋಣ ಅಂತೇಳಿ ನಾವು ಬಿಟ್ಟಿದ್ದು ಅದನ್ನು. ದಸ್ತ ಆದ್ಮೇಲೆ ಯಾವ ಬಿಟ್ಟಿಲ್ಲ. ಸಣ್ಣ ಮರಿ ಇದ್ದಲ್ಲೇ ನಾವು ಬಿಟ್ಬಿಡ್ತೀವಿ. 2-3 ಕಲ್ಲಿ ಬಂದು ಅಂದರೆ ಹಾಕಿ ಬಿಟ್ಟು ಇಟ್ಬಿಡ್ತೇವೆ ನಾವು. ಅದು ಇದೊಂದು ನೋಡೋಣ ಅಂತಂದು, ಯಾಕಂದ್ರೆ ಭಾಳ ಚೆನ್ನಾಗಿ ಬಂದಿತ್ತು ಮರಿ. ಹಿಂಗಾಗಿ ಇದೊಂದು ನೋಡೋಣ ಅಂತೇಳಿ ಸ್ವಲ್ಪ ಲೇಟಾಗಿ ಬಿಟ್ವಿ. ಅದು ಸ್ವಲ್ಪ ಬಾಜಿ ತೊಗೊಲಿಲ್ಲ, ತೊಗೊಲಿಲ್ಲ ಜಲ್ದಿ. ಈ ವರ್ಷ ನೋಡ್ಬೇಕು ಏನು ಮಾಡಿದೆ ಏನೋ ಅಂತಂದು. ಮರಿ ಎಲ್ಲ ತೆಗಿಸಿದ್ದೀವಿ, ಇದಕ್ಕೆ ನೋಡಬೇಕು. ಇದು ನಮ್ಮ ಮನೆ ಪಟ್ಟಾರಿ. ಒಂದು ಮಕ್ಷಿ ಹೆಣ್ಣಿಗೂ ಒಂದು ತಾಮ್ರ ಗಂಡಿಗೂ ಬಂದಿತ್ತು ಇದು. ಆದರೆ ಅದ್ರ ತಾಯಿ ಸ್ವಲ್ಪ ಅನಾರೋಗ್ಯದಿಂದ ತೀರ್ಕಂತು. ಅವಾಗಿಂದ ಇದು ಮರಿನ ಒಂದು 5 ಕಲ್ಲಿ 6 ಕಲ್ಲಿ ಇತ್ತು.
ಅವಾಗ ಆಡ್ತಾಯಿತ್ತು ನಮ್ಮ ಕಡೆ ಅದು ಚೆನ್ನಾಗಿ ಏಟ್ ಮಾಡ್ಕೊಂಡು ಒಂದು 5 ಅವರ್ ಆಡ್ತಾಯಿತ್ತು. ಅವಾಗ ಕತ್ತರಿಸಿದ್ವಿ ಇದನ್ನು, ಮತ್ತು ಹೊಳ್ಳಿ ಬಿಟ್ಟಿಲ್ಲ, ಬ್ಯಾಡ್ಗೆ ಬಿಡಾಕಂತ ಕಳಿಸಿದ್ವಿ. ಅಲ್ಲಿ ಒಳ್ಳೆ ಟೈಮ್ ಮಾಡಿತಿರೋದು ಅದ್ರ ತಾಯಿ ಸರ ಅಂದ್ರೆ ಅದ್ರ ತಾಯಿ ಸಾತ್ಗುಟ್ಲೆ ಅವ್ರಿಗೆ ಬಿಡಬೇಡಪ್ಪ ಅಂಥೇಳಿ ಅಕ್ಕಿ ಅಲ್ಲೇ ಕತ್ತರಿಸಿ ಇಡ್ಸಿದ್ವಿ. ಅಲ್ಲಿಂದ ಹೋಗಿ ಇಸ್ಕೊಂಬಂದಿವ್ರಿ ಅದು. ಅವ್ರಿಗೆ ಬಿಡಾಕೆ ಕೊಟ್ಟಿದ್ವಿ. ನಮ್ಮ ಫ್ರೆಂಡ್ ಮಹೇಶ್ ಅಂಥೇಳಿ ಬ್ಯಾಡಗಿಯಲ್ಲಿ ಮಾರಿಕಾಂಬ ಪಿಜನ್ ಟೂರ್ನಮೆಂಟ್ ನಡೆಸ್ತಾರೆ ರೀ ಮಹೇಶ್ ಅಂಥೇಳಿ. ಅವ್ರಿಗೆ ಬಿಡಾಕೆ ಕೊಟ್ಟಿದ್ವಿ ರೀ ಅದನ್ನು. ಅದ್ರ ತಾಯಿ ಯಾವಾಗ ತೀರ್ಕಂತ ಅವಾಗ ಇಲ್ಲಪ್ಪ ಅದು ಬಿಡಬೇಡ ಕತ್ತರಿಸಿಡು ಅಂತ ಹೇಳಿದ್ವಿ. ಅಲ್ಲಿ ಒಳ್ಳೆ ಟೈಮ್ ಮಾಡೈತಂತ್ರಿ. ನಾವು ಕೊಟ್ಟು ಕಳಿಸ್ತಾ ಸಣ್ಣ ಮರೀರಿ ಅದು ಒಂದು 5 ಕಲಿ ಏನಾಯ್ತು ನಾವು ಕೊಟ್ಟು ಕಳಿಸ್ತಾವ ಅವ್ನ ಕಡೆ.